ಟ್ಯಾಟೂ ಹಾಕ್ಸಿದ್ರಿ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು, ಟ್ರೆಂಡ್ ಆಯಿತು. ಅದ್ರ ನಡುವೆ ಬಿಗ್ ಬಾಸ್ ಮನೆಗೆ ಹೋಗೋ ಅವಕಾಶ ಕೂಡ ಸಿಕ್ತು ನಿಮಗೆ. ಸೊ ಎಲ್ರಿಗೂ ಸಿಗಲ್ಲ ಆ ಅವಕಾಶ. ಆ ಒಂದು ಟ್ಯಾಟೂ ಹಾಕ್ಸ್ಕೊಂಡು ನನ್ನ ಪ್ರಕಾರ ಒಂದು ಟ್ಯಾಟೂ ಹಾಕ್ಸಿರೋದಕ್ಕೆ ನಿಮ್ಗೊಂದು ಅವಕಾಶ ಸಿಕ್ತು. ಗಿಲ್ಲಿ ಫ್ಯಾನ್, ಸ್ಪೆಷಲ್ ಫ್ಯಾನ್ ಅಂತ ನಿಮಗೆ ಕರೆದ್ರು. ಸೊ ಒಳಗಡೆ ಹೋದಂತಹ ಒಂದು ಟೈಮು, ಅವನು ನಿಮಗೆ ಅಪ್ರೋಚ್ ಮಾಡಿದ್ದು ಎಲ್ಲ ಒಟ್ಟಾರೆ ವಿಚಾರ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ? ಸರ್ ಒಟ್ಟಾರೆ ಅಂತಂದರೆ ಇದು ನಾನು ವೈರಲ್ ಮಾಡ್ಕೋಬೇಕಂತ ಏನೂ ಹಾಕ್ಸ್ಕೊಂಡಿರಲಿಲ್ಲ ನಾನು. ಮನೇಲೇ ಇದ್ದೆ ಸುಮ್ಮನೆ ಕೂತಿದ್ದೆ ಈಚೆ ಕಡೆ ಬಂದು ರೀಲ್ಸ್ಗಳು ನೋಡ್ತಾ ಇದ್ದೆ. ಇಲ್ಲ ಇವತ್ತು ಹಾಕ್ಸ್ಲೇಬೇಕು ಅಂದ್ಬಿಟ್ಟು ಹೋಗಿ ಟ್ಯಾಟೂ ಹಾಕಿಸ್ದೆ. ಅವ್ರು ಏನು ಮಾಡಿದ್ರು, ಆ ಟ್ಯಾಟೂ ಅವರು ಅದನ್ನು ವೈರಲ್ ಮಾಡಿಬಿಟ್ರು. ಇದನ್ನು ಬಿಗ್ ಬಾಸ್ ಬರೋವರೆಗೂ ಹೋಗೋವರೆಗೂ ಮಾಡ್ತೀವಿ, ಆಮೇಲೆ ನೀವು ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗಿ ಅಂತ ಅಂದರು ನನಗೆ. ಸರಿ ಆಯಿತು ಅಂತ ಅಂದೆ. ಅವ್ರು ವೀಡಿಯೋ ಮಾಡಿದ್ರು, ಹಾಕಿದ್ರು, ವೈರಲ್ ಆಯಿತು. ಆಮೇಲೆ ಬಿಗ್ ಬಾಸ್ ಕಡೆಯಿಂದ ನನಗೆ ಫೋನ್ ಬಂತು, ಬನ್ನಿ ಅವ್ರನ್ನ ಕರೆಸಿ ಇದಕ್ಕೆ ಅಂದ್ಕೊಂಡು ಅಂದರು. ಪ್ರೋಗ್ರಾಮಲ್ಲಿತ್ತು, ಅವಾಗ ಕರೆಸಿದ್ರು, ಹೋಗಿದ್ದೆ ಸರ್ ಅಷ್ಟು. ಓಕೆ. ಆವಾಗ ಅಲ್ಲಿ ಗಿಲ್ಲಿ ನಟ್ ಅವರು, ಅಶ್ವಿನಿ ಅವರೆಲ್ಲ ಬಂದಿದ್ದರು. ಅಂದರೆ ಅಶ್ವಿನಿಗೆಲ್ಲ ಚೇರ್ ಮಾಡಿದ್ರು. ಅಂದರೆ ನಮ್ಮ ಗಿಲ್ಲಿ ಬಂದಾದ್ಮೇಲೆ ಅವನು ಮಾತಾಡೋಕ್ಕೆ ಅಂತಲೇ ಬಂದ. ಆದರೆ ಪಾಪ ಟ್ಯಾಟೂ ನೋಡಿ ಆಗಲಿಲ್ಲ ಅವನಿಗೆ. ಆ ಗಾಬರಿನಲ್ಲಿ ಏನು ಮಾತಾಡಬೇಕು ಅಂತ ಆಗಲಿಲ್ಲ, ಹೊರ್ಟೋಗ್ಬಿಟ್ಟ ಒಳಗಡೆ. ಆಮೇಲೆ ಹೋಗಿ ಇಲ್ಲ ಅಣ್ಣನ ಸ್ಟೇಜ್ ಮೇಲೆ ಕರೆಸ್ಬೇಕಿತ್ತು, ನಾನು ತಪ್ಪು ಮಾಡ್ಕೊಂಬಿಟ್ಟೆ ನಾನು ಅಂತ ಪಾಪ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಇವಾಗ. ಹೌದು. ಓಕೆ. ಅಂದ್ರೆ ಅದೇ ಅಲ್ಲಿ ಬಿಗ್ ಬಾಸ್ ಮನೆ ಹೋದಾಗ ನಿಮ್ಮ ಹತ್ರ ಬಂದ್ರು, ನೀವು ಟ್ಯಾಟೂ ಹಾಕ್ಸಿರೋದು ನೋಡಿದ್ರು, ಅಂದ್ರೆ ಏನೋ ಹೇಳಿದ್ರು, ಹೇಳಕ್ ಹೋದ್ರು. ಸೊ ಭಾವುಕರಾದ್ರು ಕೂಡ ಆ ಟೈಮಲ್ಲಿ. ಮನೆ ಒಳಗಡೆ ಬಂದು ಇನ್ನೊಂದು ಹೇಳ್ತಾರೆ, ಅಂದ್ರೆ ಇದು ಏನೋ ಮನಿಯಿಂದ ಸಂಪಾದನೆ ಮಾಡೋದಲ್ಲಿ ಇದು ಅಭಿಮಾನಿನೇ ಬೇರೆ ಆ ಥರ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆ ಥರ ಹೇಳಿದ್ದು ಗಿಲ್ಲಿಗೆ ಇನ್ನೊಂದು ಏನಂತಂದ್ರೆ, ಗಿಲ್ಲಿ ಸ್ವಲ್ಪ ಫೈನಲ್ ಅಂತ ಹತ್ರ ಬರ್ತಾ ಇದ್ದಂಗೆ ಸ್ವಲ್ಪ ಡಲ್ ಆದ್ರೂ ಕೂಡ ಚರ್ಚೆ ಕೂಡ ಇದೆ. ಸೊ ಏನು ಹೇಳ್ತೀರಾ ಅಂತ? ಸರ್ ಅದು ಎಮೋಷನಲ್ ಆಗ್ಬಿಟ್ಟಿದ್ದಾನೆ. ಹೋಗ್ತಾ ಹೋಗ್ತಾ ತುಂಬ ಎಮೋಷನಲ್ ಆಗ್ಬಿಟ್ಟಿದ್ದಾನೆ. ಅವನು ಫಸ್ಟಿನ ಥರ ಇವಾಗ ಒಂದು 2 ಡೇಸ್ 3 ಡೇಸಿಂದ ಇಲ್ಲ. ಓಕೆ. ಅದು ಎಮೋಷನಲ್ ಆಗಿದ್ದಾನೆ. ಈಗ ಜನಗಳೆಲ್ಲ ಸುಮಾರು ಅವನೇ ಹೇಳ್ಬಿಟ್ಟಲ್ಲ ನಿಮಗೆ, ಎಲ್ಲ ಮುಖಗಳು ನೋಡಿ ನೋಡಿ ತುಂಬ ಬೇಜಾರಾಗ್ಬಿಟ್ಟಿತ್ತು. ಇವಾಗ ಇವನ್ನೆಲ್ಲ ನೋಡಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಅಂತ. ಅದರಿಂದ ಸ್ವಲ್ಪ ಎಮೋಷನಲ್ ಆಗಿದ್ದಾನೆ ಅಷ್ಟೇ. ಅದ್ರ ಬಿಟ್ಟರೆ ಬೇರೆ ಏನಿಲ್ಲ, ನಾರ್ಮಲ್ ಆಗಿದ್ದಾರೆ ಸರ್ ಅವರು. ಓಕೆ. ಅಂದ್ರೆ ನೀವು ಬರೀ ಗಿಲ್ಲಿ ಫ್ಯಾನ್ ಆಗಿ ಹೋಗಿ ಸಪೋರ್ಟ್ ಮಾಡಿದ್ರ ಅಂತ, ಇಲ್ಲ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಸಪೋರ್ಟ್ ಮಾಡಿದ್ರ ಅಂತ? ಈಗ ನೀವು ಗಿಲ್ಲಿ ಫ್ಯಾನ್ ಆಗಿ ಹೋಗಿದ್ದೀರಾ, ನೋಡಿದ್ರೆ ಟ್ಯಾಟೂ ಹಾಕ್ಸಿದ್ರೆ ಗೊತ್ತಾಗುತ್ತೆ. ಬೇರೆ ಸ್ಪರ್ಧಿಗಳು ಅವರವರ ಫೇವ್ರೇಟಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಒಳಗಡೆ ಯಾಕೆಂತಂದ್ರೆ ನಮಗೆ ಆನ್ ಟಿವಿಲಿ ತೋರಿಸೋದೇ ಬೇರೆ ಇರುತ್ತೆ, ಇನ್ನು ಫುಲ್ ನೀವೆಲ್ಲ ಫುಲ್ ಇರ್ತಿರಲ್ಲ. ಸೊ ಬೇರೆ ಬೇರೆ ಘಟನೆ ನಡೆದಿರುತ್ತೆ. ಅಲ್ಲಿ ಸಪೋರ್ಟ್ ಯಾವ ಥರ ಇತ್ತು, ಚೇರ್ಸ್ ಅಪ್ ಯಾವ ಥರ ಇತ್ತು, ಯಾರಿಗೆ ಜಾಸ್ತಿ ಜನ ಸಪೋರ್ಟ್ ಮಾಡ್ತಾ ಇದ್ರು ಅಂತ? ಸರ್ ಅಲ್ಲಿ ಆಲ್ಮೋಸ್ಟ್ ಬಂದಿದ್ದೆಲ್ಲ, ನಾವು ಎಂಟ್ರೆನ್ಸ್ ಎಲ್ಲ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಬಂದಿದ್ದು ಫ್ಯಾನ್ಸ್ ಎಲ್ಲ ಬರೀ ಗಿಲ್ಲಿ ಫ್ಯಾನ್ಸ್ಗಳೇ. ಅಲ್ಲಿ ಏನು ಮಾತಾಡಬಾರ್ದಲ್ಲ, ಅದಕ್ಕೋಸ್ಕರ ಎಲ್ಲರೂ ಬಂದಿದ್ರೆ ಎಲ್ಲರಿಗೂ ಚೇರ್ ಮಾಡ್ತಾ ಇದ್ರು ಅಷ್ಟೇ ಹೊರತು ಅಲ್ಲಿ ಆಲ್ಮೋಸ್ಟ್ ಬಂದಿದ್ದೆಲ್ಲ ಗಿಲ್ಲಿ ಫ್ಯಾನ್ಸ್ಗಳೇ ಬಂದಿದ್ದು. ಫಸ್ಟ್ ಒಂದು ರಘುದ್ ಬಿಟ್ಟರು, ಆವಾಗ ಒಂದು 100 ಜನ ಕಳ್ಸಿದ್ರು ಒಳಗಡೆ. ಅವ್ರದ್ದೆಲ್ಲ ಮಾಡಿಬಿಟ್ಟು ಮತ್ತೆ ಇನ್ನೊಂದು 150 ಜನ ಆಚೆ ಕಡೆನೇ ಇದ್ವಿ ನಾವು. ಅದಾದ್ಮೇಲೆ ಮತ್ತೆ ಅಶ್ವಿನಿ ಅವ್ರು ಬಂದರು. ಅಶ್ವಿನಿ ಅವ್ರು ಬಂದರು, ಮಾಮೂಲಿ ಅಲ್ಲಿ ಚೇಂಜ್ ಮಾಡಬೇಡಿ, ಇವ್ರದ್ದು ಅವ್ರ ಬಗ್ಗೆ ಏನು ಮಾತಾಡೋಕೆ ಹೋಗ್ಬೇಡಿ, ನಿಮ್ಮ ಬಾಣ ನೀವು ಬಂದಿದ್ದೀರಾ, ಅಭಿಮಾನ ತೋರಿಸಿ ಅಂತಂದರು. ಆವಾಗ ಅಶ್ವಿನಿ ಅವ್ರು ಬಂದರು, ಮಾತಾಡಿದ್ರು, ಹೋದರು. ಆಮೇಲೆ ಗಿಲ್ಲಿ ಬಂದ ತಕ್ಷಣ ಹೆವಿ ಆಗೋಯ್ತು ಅದು. ಗಿಲ್ಲಿ ಬಂದರೆ ಮತ್ತೆ ಸ್ಟೇಜೇ ಕಿತ್ತೋಗೋ ರೇಂಜಲ್ಲಿ ನಮ್ಮದು ಚೇರ್ ಮಾಡಿದ್ವಿ ಸರ್. ಅದು ಆಲ್ಮೋಸ್ಟ್ ಎಲ್ಲ ಗಿಲ್ಲಿ ಫ್ಯಾನ್ಸೇ ಸರ್ ಅಲ್ಲಿ ಬಂದಿದ್ದೆಲ್ಲ. ಅಲ್ಲ, ಒಂದು ಇವಾಗ ಏನಂತಂದ್ರೆ ವಿಚಾರ, ಗಿಲ್ಲಿಯನ್ನ ನೀವು ಶಾರ್ಟ್ ಮೂವಿಂದ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಫಿಲಮ್ ಇವಾಗ ಡೈವಿಲಲ್ಲೂ ಕೂಡ ಮಾಡಿದ್ದಾರೆ. ಸೊ ಎಲ್ಲ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ. ಈ ಒಂದು ಗಿಲ್ಲಿ ಅವ್ರ ಅಂದ ತಕ್ಷಣ ಒಂದು ಹಾಸ್ಯ, ಒಂದು ಕಾಮಿಡಿ ಸೆನ್ಸು, ನಗ್ಸೋ ಒಂದು ಕ್ಯಾರೆಕ್ಟರ್ ಇರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಅದೇ ಥರ ಇದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್, ಫ್ಯಾನ್ ಆಗಿ ನಾವು ಹೆಂಗೆ ಅಂದ್ಕೊಂಡಿರ್ತೀವೋ ಅದೇ ಥರ ಇದ್ರ, ಏನಾದರೂ ನಿಮಗೆ ಏನಾರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತಾ, ಗಿಲ್ಲಿ ಈ ಥರ ಆಡ್ಬೋದಾಗಿತ್ತು, ಈ ಥರ ಆಡಿದ್ರೆ ಚೆನ್ನಾಗಿತ್ತು ಅಂತ ಏನಾರು ಅನಿಸಿದ್ಯಾ ಅಂತ? ಸರ್ ಅವರು ಆಚೆ ಕಡೆ ಮಾಡೋದು ಜಾಸ್ತಿ ಇದೆ, ಬಿಗ್ ಬಾಸಲ್ಲಿ ತೋರಿಸಿದ್ರೆ ತುಂಬ ಕಡಿಮೆ. ಇಲ್ಲಿ ಆಚೆ ಕಡೆ ತೋರಿಸ್ಬಿಟ್ಟಿದ್ರೆ ಅವರು ಯಾರು ಇರ್ತಾ ಇರಲಿಲ್ಲ ಅನ್ಕೊಂಡ್ಬಿಡ್ತೀನಿ. ಒಂದು ಎಕ್ಸಾಂಪಲ್ ಆಗಿ ನಾನು, ಆಚೆ ಕಡೆ ತುಂಬ ತೋರಿಸ್ತಾರೆ, ಬಿಗ್ ಬಾಸಲ್ಲಿ ತೋರಿಸ್ತಿರೋದು ಒಂದು 10% ಇಲ್ಲ ಸರ್. ಅವರು 10% ಇಲ್ಲ. ಅದನ್ನೆಲ್ಲ ತೋರಿಸ್ಬಿಟ್ಟಿದ್ರೆ ಅವ್ರು ಇನ್ನೂ ಟ್ಯಾಲೆಂಟ್ ಇದಾಗ್ತಾ ಇತ್ತು. ಆಚೆ ಕಡೆ ತೋರಿಸೋಷ್ಟು ಅಲ್ಲಿ ಒಳಗಡೆ ತೋರಿಸ್ತಾ ಇಲ್ಲ ಅವರು, ಅಷ್ಟೇ ಮಾತ್ರ ಅವ್ರದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.